ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮಾರಿಷಸಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಕನ್ನಡಿಗರೆಲ್ಲ ಸೇರಿಬಿಟ್ಟು ಕನ್ನಡಿಗರ ಮಲ್ಲಿಗೆ ಬಳಗ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ಕೂಡ ಮಾರಿಷಸಲ್ಲಿ ಇದು ಮೊದಲನೇ ಕನ್ನಡ ರಾಜ್ಯೋತ್ಸವ. ಹೇಗಿರುತ್ತೆ ಏನು ಅಂತ ನನಗೆ ಕೂಡ ಗೊತ್ತಿಲ್ಲ. ಹೇಗಿರುತ್ತೆ ಏನು ಅಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ನನ್ನೊಟ್ಟಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕೆ ಬನ್ನಿ. ನಮ್ಮ ಕನ್ನಡಿಗರೆಲ್ಲ ಬಂದಿದ್ದಾರೆ ನೋಡಿ, ತುಂಬ ಖುಷಿ ಆಯಿತು ನನಗೆ. ಈ ವರ್ಷ ಅಷ್ಟೊಂದೇನು ಜನ ಸೇರಿರಲಿಲ್ಲ ಅಂತ ಹೇಳ್ತಾ ಇದ್ರು. ಇಷ್ಟು ವರ್ಷ ತುಂಬ ಜನ ಸೇರ್ತಾ ಇದ್ರಂತೆ. ಕಾರಣ ದೀಪಾವಳಿ ಇರೋದ್ರಿಂದ ತುಂಬ ಜನ ಭಾರತಕ್ಕೆ ಹೋಗಿದ್ದಾರೆ. ಹಾಗೆಯೇ ಇನ್ನು ಕೆಲವೊಬ್ಬೊಬ್ಬರು ಇಲ್ಲೇ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕುವೆಂಪು ಅವರು ಕನ್ನಡ ನಾಡನ್ನು ಹಾಡಿ ಹೊಗಳಿದಂತಹ ನಾಡಗೀತೆಯನ್ನು ಹಾಡೋದ್ರ ಮೂಲಕ ಧ್ವಜಾರೋಹಣ ಮಾಡಿದ್ವಿ. ನಮ್ಮ ಕನ್ನಡದ ಬಾವುಟ ಬೇರೆ ದೇಶದಲ್ಲಿ ಬಾನೆತ್ತರಕ್ಕೆ ಹಾರೋದನ್ನು ನೋಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇದನ್ನು ಬರೀ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಧ್ವಜಾರೋಹಣ ಆದ ನಂತರ ಎಲ್ಲರೂ ತಮ್ಮ ಕಿರುಪರಿಚಯ ಮಾಡಿಕೊಂಡ್ರು ಹೊಸದಾಗಿ ಬಂದಿರುವಂತಹ ಕನ್ನಡ ಬಳಗದವರೊಟ್ಟಿಗೆ. ನಮ್ಮ ಕನ್ನಡದ ಕಂದಮ್ಮಗಳು ಡ್ಯಾನ್ಸ್ ಕೂಡ ಮಾಡಿದರು. ಹಾಗೆಯೇ ಮಧ್ಯಾಹ್ನದ ಊಟ ಕೂಡ ಇತ್ತು. ನಮ್ಮ ಕನ್ನಡ ಬಳಗದವರೆಲ್ಲ ಒಟ್ಟಿಗೆ ಕೂತು ಊಟ ಕೂಡ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಬಳಗ ಇನ್ನೂ ದೊಡ್ಡದಾಗಿ ಬೆಳೀಲಿ, ಹಾಗೆಯೇ ನಮ್ಮ ನಾಡಿನ ಹೆಮ್ಮೆಯನ್ನು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಾಗಲಿ ಅಂತೀನಿ. ವಿದೇಶದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.